ವೆಲ್ಕಮ್ ಬ್ಯಾಕ್ ಟು ಅಪ್ಪು ಕಿರಿಜನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನಿವಾಗ ನನ್ನ ತವ್ರ ಮನೆಗೆ ಬಂದಿದ್ದೀನಿ, ಚಬ್ಬಿಗೆ. ಸೊ ಇಲ್ಲಿ ವಿಶೇಷ ಗಣಪತಿ, ಇವತ್ತು 3 ದಿನ ಗಣಪತಿನ ಕುಂದಿರಿಸಿ ಆರಾಧನೆ ಮಾಡಿ ಸಾಕಷ್ಟು ಜನ ಬರ್ತಾರೆ. ಅವ್ರ ಬೇಡಿಕೆಗಳನ್ನು ಸಂಕಲ್ಪ ಮಾಡಿಕೊಂಡು ಆದಮೇಲೆ ಬೆಟ್ಟನ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅದೇ ಥರ ನಾನು ಲಾಸ್ಟ್ ಇಯರ್ ಒಂದು ಬೆಟ್ಟ ತೊಗೊಂಡಿದ್ದೆ, ಅದು ನನಗೆ ಈಡೇರಿದೆ. ಅದನ್ನು ಸಂಕಲ್ಪನ ಅದನ್ನೆಲ್ಲ ಮಾಡಿಬಿಟ್ಟು ಬಂದ್ವಿ. ಮತ್ತೆ ಒಂದು ಸಂಕಲ್ಪ ಮಾಡಿ ತೊಗೊಂಡಿದ್ದೀನಿ, ವಿಶಸ್ಸು ಎಲ್ಲ ಗಣಪತಿಗೆ ಆರಾಧನೆ ಬಿಟ್ಟಿರೋದು. ಸೊ ನೀವು ಬನ್ನಿ. ಇನ್ನು ಯಾರೆಲ್ಲ ಬರೋಕ್ಕೆ ಆಗಲ್ಲ ಅಂತಂದರೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲ ಗಣಪತಿ ದರ್ಶನ ಮಾಡಿದ್ದೀನಿ. ಸೊ ತುಂಬ ಖುಷಿ ಅನಿಸುತ್ತೆ. ತವ್ರ ಮನೆ ಅಂದ್ರೇ ಒಂಥರ ಖುಷಿ, ಅದರಲ್ಲೇ ಈ ಗಣೇಶನ ಹಬ್ಬ ಬಂತಂದರೆ ತುಂಬ ಅಂದರೆ ತುಂಬ ಖುಷಿ. ಸೊ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಇನ್ನೂ ನಾಳೆ ಒಂದಿನ ಇದೆ, ಇನ್ನೂ ಇವಾಗ ಅಷ್ಟೊಂದು ರಶ್ ಇಲ್ಲ. ಸೊ ನಾವು ಆಲ್ರೆಡಿ ಹೋಗಿ ಬಂದ್ವಿ, ದರ್ಶನ ಆಯಿತು. ಸೊ ಇನ್ನೂ ಯಾರ್ಯಾರೆಲ್ಲ ಟೈಮ್ ಇದೆ, ಹಾಲಿಡೇ ಇದ್ದರೆ ಬನ್ನಿ, ಶಬ್ಬಿಗೆ ಬನ್ನಿ. ಇಲ್ಲೇ ವರೂರ್ ಹತ್ರನೇ ಇದೆ, ತುಂಬ ಜನ ಬರ್ತಾರೆ. ನೀವು ಬನ್ನಿ, ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಮುಂದೆ ಬರ್ರಿ ಆಮೇಲೆ ಅವ್ರ ಅಜ್ಜಿ ಜೊತೆ ಒಂದೆರಡು ಫೋಟೋಸ್ ತೊಗೊಂಡ್ವಿ. ಆಮೇಲೆ ನನ್ನ ಹಳೆಯ ಟೀಚರು, ನಾನು ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ದೆ, ಸೊ ಅವ್ರಿಗೂ ಮೀಟ್ ಆದ್ವಿ. ಅದೇ ಥರ ಎಲ್ಲರ ಜೊತೆ ಒಂದು ಫೋಟೋ ಎಲ್ಲ ತೊಗೊಂಡು, ಸೊ ಮನೆಗೆ ನಮ್ಮದೊಬ್ಬರು ಗೆಸ್ಟ್ ಬಂದಿದ್ದರು, ನಮ್ಮ ಮಮ್ಮಿ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಅವ್ರ ಆಂಟಿ ನನ್ನ ಮದುವೆಗೆ ಬರೋಕ್ಕಾಗದೇ ಇರಲಿಲ್ಲ ಈಗ. ಆಮೇಲೆ ಪಾಪು ಡೆಲಿವರಿ ಆದ್ರೂ ಬಂದಿರಲಿಲ್ಲ, ಸೊ ಉಡಿ ತಗೊಂಡು ಬಂದಿದ್ದರು. ಸೊ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ನಮಗೆಲ್ಲ ಉಡಿ ಕೊಟ್ಟರು. ಅದೇ ರೀತಿ ಮಮ್ಮಿಗೂ ಹಾಕ್ಕೊಟ್ರು. ಮತ್ತು ನಾವು ರಿಟರ್ನ್ ಅವ್ರಿಗೆ ಕುಂಕುಮ ಎಲ್ಲ ಹಚ್ಚಿ ಏನು ಮಾಡಿದ್ವಿ, ಮತ್ತು ವಾಪಸ್ ರಿಟರ್ನ್ ಉಡಿ ಕೊಟ್ವಿ. ಅವರು ನಿನ್ನೆ ಬಂದಿದ್ದರು, ನಾವು ಬರೋಕ್ಕಿಂತ ಮುಂಚೆನೇ ಬಂದಿದ್ದರು. ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು. ನನ್ನ ಫೇವ್ರೇಟ್ ಆಂಟಿ ಅವರು. ತುಂಬ ಖುಷಿ ಅನಿಸುತ್ತೆ ಅವ್ರು ನೋಡಿದರೆ. ನಮ್ಮ ಸಂಪ್ರದಾಯನ ಯಾವತ್ತೂ ಮರೆಯೋಕ್ಕಾಗಲ್ಲ. ಮನೆಗೆ ಯಾವುದಾದ್ರೂ ಒಂದು ಮುತ್ತೈದೆ ಬಂದರೆ ನಾವು ಅವ್ರ ಅರಿಶಿನ ಕುಂಕುಮನೇ ಕೊಡಲೇಬೇಕು. ಸೊ ಅದೇ ರೀತಿ ಇವಳು ನನ್ನ ಫ್ರೆಂಡ್, ಬೆಸ್ಟ್ ಫ್ರೆಂಡು. ಅವಳು ಮುಸ್ಲಿಮು, ಸೊ ಅವಳಿಗೆ ಹಣೆ ಮೇಲೆ ಹಚ್ಚಲ್ಲ, ಇದೆಲ್ಲ ಸುತ್ತಿ ಹಚ್ಕೊತಾರೆ. ನೀವು ನೋಡ್ತಾ ಇದ್ದೀರಾ ಎಷ್ಟು ನಗ್ತಾಳೆ ಅಂದರೆ ಹೇಳಕ್ಕೆ ಬರಲ್ಲ. ಏನಾದರೂ ಮ್ಯೂಸಿಕ್ ಹಚ್ಬೇಕು, ಸ್ವಲ್ಪ ಏನಾದರೂ ಕಾಮೆಂಟ್ ಮಾಡಿಬಿಟ್ರೆ ಫುಲ್ ಸ್ಮೈಲ್ ಅವ್ನು ನಗದೇ ಒಂದು ಚಂದ, ನನ್ನ ಮುದ್ದನೇ ಒಂದು ಚಂದ. ನೋಡಿ ಎಷ್ಟು ನಾವು ವೀಡಿಯೋ ನೋಡ್ತಾನೆ ನಗ್ತಾನೆ.